ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಅನುಪಮ. ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮನ್ನ ಮೈಸೂರಿನ ಒಂದು ಆರ್ಟ್ ಮ್ಯೂಸಿಯಂಗೆ ಅಂದರೆ ಸೀಶೆಲ್ ಆರ್ಟ್ ಮ್ಯೂಸಿಯಂಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೇನೆ. ಈ ಮ್ಯೂಸಿಯಂಗೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕೂಡ ಸಿಕ್ಕಿದೆ. ಬನ್ನಿ ಒಳಗಡೆ ಹೋಗಿ ನೋಡುವ ಏನೇನಿದೆ ಅಂತ. ನೋಡಿ, ಈ ಶಂಖದ ಒಳಗಿಂದ ಎಂಟ್ರಿ ಆಗಬೇಕು. ಎಷ್ಟು ಚೆನ್ನಾಗಿದೆ ಅಲ್ಲ ಹೊರಗಿಂದನೇ. ಹಾಗೆ ದೊಡ್ಡವರಿಗೆ 60 ರೂಪಾಯಿ, 5 ವರ್ಷದಿಂದ ಕೆಳ ಮಟ್ಟದವರಿಗೆ ಟಿಕೆಟ್ ಇಲ್ಲ. ನೋಡಿ, ನಾವು ಎಂಟ್ರಿ ಆಗ್ತಿರುವಾಗನೇ ಬುದ್ಧ ನಮ್ಮನ್ನ ಸ್ವಾಗತಿಸ್ತಿದ್ದಾನೆ. ಅದರಲ್ಲಿರುವಂತಹ ಚಿಪ್ಪು ಮತ್ತು ಶಂಖಗಳು ನ್ಯಾಚುರಲ್ ಕಲರ್ ಕೂಡ ಹಾಕದೆ ನ್ಯಾಚುರಲ್ ಕಲರ್ ಇಂದ ಮಾಡಿರುವಂತಹ ಬುದ್ಧ. ಎಷ್ಟು ಚೆನ್ನಾಗಿದೆ ಅಲ್ಲ, ನೋಡ್ಲಿಕ್ಕೂ ತುಂಬಾ ಸುಂದರವಾಗಿದೆ. ಈ ಮ್ಯೂಸಿಯಂ ನಲ್ಲಿರುವಂತಹ ಕಲಾಕೃತಿಗಳನ್ನ ಡಾಕ್ಟರ್ ರಾಧಾ ಮಲ್ಲಪ್ಪ ಎಂಬುವರು ತಯಾರಿಸಿದ್ದಾರೆ. ಅಂದ್ರೆ 40 ವರ್ಷದಿಂದ ಇದನ್ನ ಮಾಡ್ತಾ ಇದ್ದಾರೆ. 10 ವರ್ಷದ ಹಿಂದೆ ಈ ಆರ್ಟ್ ಮ್ಯೂಸಿಯಂ ಓಪನ್ ಆಗಿದೆ. ಬನ್ನಿ ಮುಂದಕ್ಕೆ ನೋಡೋಣ ಏನೇನಿದೆ ಅಂತ. ನೋಡಿ, ಇಲ್ಲೊಂದು ಆಮೆ, ಎಲ್ಲವೂ ಕಪ್ಪೆ ಚಿಪ್ಪು ಮತ್ತು ಶಂಖದಿಂದನೇ ತಯಾರಾಗಿರುವಂಥದ್ದು. ಅದರಲ್ಲಿ ಒಂದು ಅಕ್ವೇರಿಯಂ ಕೂಡ ಇದೆ. ಅಕ್ವೇರಿಯಂ ಒಳಗಡೆ ಒಂದು ಮೀನ್ ಕೂಡ ಇದೆ. ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ. ಹಾಗೆ ಮುಂದಕ್ಕೆ ಹೋಗುವಾಗ ನೋಡಿ, ಇನ್ನೊಂದು ಅಕ್ವೇರಿಯಂ ಫಿಶ್. ಇದೆಲ್ಲ ನ್ಯಾಚುರಲ್ ಕಲರ್ಸ್. ಶಂಖದ್ದು ಚಿಪ್ಪಿದು ಎಲ್ಲ ಕಲರ್ ಒರಿಜಿನಲ್ ಕಲರ್, ಏನು ಪೇಂಟ್ ಹಾಕ್ಲಿಲ್ಲ. ಎಷ್ಟು ಸುಂದರವಾಗಿದೆ. ಅದರಲ್ಲಿ ಕೂಡ ಅಕ್ವೇರಿಯಂ ಇದೆ. ಹಾಗೆ ಮುಂದಕ್ಕೆ ಹೋದಾಗ ನೋಡಿ, ಪೆಂಗ್ವಿನ್ ಕೂಡ ಶಂಖ ಮತ್ತು ಚಿಪ್ಪಿನಿಂದನೇ ಮಾಡಿರುವಂತಹದ್ದು. ಎಲ್ಲ ಗ್ಲಾಸಿನ ಒಳಗಡೆ ಇದೆ ಇದು. ಹಾಗೆ ಆಮೆ ತರ ಒಂದು ಕಲಾಕೃತಿಯನ್ನು ಮಾಡಿದ್ದಾರೆ. ಹಾಗೆ ಹೂವಿನಲ್ಲಿರುವಂತಹ ಚಿಪ್ಪುಗಳು ಕೂಡ ಎಷ್ಟು ನ್ಯಾಚುರಲ್ ಆಗಿದೆ, ನೋಡ್ತಾ ಇರ್ಬೋದು ನೀವು. ಇದೊಂದು ಬುದ್ಧ ಮರದ ಕೆಳಗಡೆ ಕೂತ್ಕೊಂಡಿದ್ದಾನೆ. ಹಾಗೆ ಇಲ್ಲಿ 300ಕ್ಕೂ ಹೆಚ್ಚು ಕಲಾಕೃತಿಗಳಿದೆ. ಮುಂದೆ ಹೋದಾಗ ನೋಡಿ, ಸೈಂಟ್ ಫಿಲೋಮಿನಾ ಚರ್ಚ್ ಕೂಡ ಇದೆ. ಇದು 26 ತರಹದ ಶಂಖ ಮತ್ತು ಕಪ್ಪೆ ಚಿಪ್ಪುಗಳಿಂದ ಮಾಡಿದ್ದಾರೆ. ಎತ್ತರ 15 ಅಡಿ, ಅಗಲ 14.5 ಅಡಿ, ಉದ್ದ 15 ಅಡಿ. ಹಾಗೆ 4360 kg ಇದೆ. ಇದನ್ನ ಮಾಡ್ಲಿಕ್ಕೆ 7 ವರ್ಷ 4 ತಿಂಗಳು ಅವರಿಗೆ ತಗಲಿದೆ. ಎಷ್ಟು ಸುಂದರವಾಗಿದೆ ಅಲ್ಲ. ನೋಡ್ಲಿಕ್ಕೆ ನಿಜವಾಗಿಯೂ ನೀವು ಒಮ್ಮೆ ಸೈಂಟ್ ಫಿಲೋಮಿನಾ ಚರ್ಚ್ ಅನ್ನ ನೋಡ್ಕೊಂಡು ಬಂದ ತರಾನೇ ಇದೆ. ನೋಡಿ, ಕಲರ್ಸ್ ಎಲ್ಲ ಹೇಗಿದೆ. ಹಾಗೆ ಮುಂದಕ್ಕೆ ಹೋದಾಗ ಒಂದು ಗಣಪತಿ ಕೂಡ ಇದೆ. ಮುಂದೆ ಒಂದು ಗಣಪತಿ ನೋಡಿ, ಈ ಗಣಪತಿಗೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸಿಕ್ಕಿರೋದು. ಹಿಂದ್ಗಡೆ ಸರ್ಟಿಫಿಕೇಟ್ ಕೂಡ ಇದೆ. ವಿಶ್ವದಲ್ಲಿ ಅತ್ಯಂತ ದೊಡ್ಡ ಗಣೇಶ ಇದು. ಈ ಪ್ರತಿಮೆಯ ಎತ್ತರ 11 ಅಡಿ, ಅಗಲ 8 ಅಡಿ ಹಾಗೂ ಉದ್ದ 3 ಅಡಿ. 5 ವರ್ಷ 4 ತಿಂಗಳು ಇದನ್ನ ಮಾಡ್ಲಿಕ್ಕೆ ತಗೊಂಡಿದ್ದಾರೆ. ಇದನ್ನ 86 ರೀತಿಯ ಶಂಖ ಚಿಪ್ಪುಗಳಿಂದ ತಯಾರಿಸ್ತಾರೆ. ಮುಂದಕ್ಕೆ ಹೋಗ್ಬೇಕಾ ನೋಡಿ, ಶಿವನ ದೇವಸ್ಥಾನದ ತರ ಕಾಣ್ತಾ ಇದೆ. ತುಂಬಾ ಚಂದ ಇದೆ, ನೋಡ್ಲಿಕ್ಕೆ ಕೂಡ ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ಮುಂದೆ ಹೋದಾಗ ದಶಾವತಾರಗಳನ್ನ ಬಿಂಬಿಸುವಂತಹ ಪ್ರತಿಮೆಗಳನ್ನು ಕೂಡ, ಅಂದ್ರೆ ಕಲಾಕೃತಿಗಳನ್ನ ಕೂಡ ಇಲ್ಲಿ ಮಾಡಿದ್ದಾರೆ. ತಾಜ್ ಮಹಲ್ ನೋಡಿ, ಎಷ್ಟು ಸುಂದರವಾಗಿದೆ ಅಲ್ಲ, ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ಇವರೇ ಡಾಕ್ಟರ್ ರಾಧಾ ಮಲ್ಲಪ್ಪನವರು, ಇದರ ಮಾಲಕಿ. ಈ ಮ್ಯೂಸಿಯಂ ಇದನ್ನೆಲ್ಲ ತಯಾರಿಸಿದವರು ಅವರೇ. ಚಿಪ್ಪಿನಿಂದ ಮಾತ್ರ ಅಲ್ಲದೆ ಬಿಸಾಡುವ ವಸ್ತುಗಳಿಂದ ಕೂಡ ಅನೇಕ ರೀತಿಯ ಹೂಗಳನ್ನ ಇಲ್ಲಿ ತಯಾರಿಸಲಾಗಿದೆ. ಬೆಳ್ಳುಳ್ಳಿ ಸಿಪ್ಪೆ, ಈರುಳ್ಳಿ ಸಿಪ್ಪೆ, ಎಲ್ಲಾ ಸಿಪ್ಪೆ, ಅಡಿಕೆ ಸಿಪ್ಪೆಯಿಂದ ಕೂಡ ತುಂಬಾ ಸುಂದರವಾದ ಕಲಾಕೃತಿಯನ್ನ ಮಾಡಿದ್ದಾರೆ. ಹಾಗೆ ಇದೆಲ್ಲ ಬೇರೆ ಬೇರೆ ಪತ್ರಿಕೆಯಲ್ಲಿ ಅವರ ಬಗ್ಗೆ ಬರೆದಂತಹ ಆರ್ಟಿಕಲ್ಸ್. ನೋಡಿ, ಇದೆಲ್ಲ ಚಿಪ್ಪಿನಿಂದ ಮಾಡಿದಂತಹ ಹೂಗಳು. ಎಷ್ಟು ಸುಂದರವಾಗಿದೆ ಅಲ್ಲ. ನಾನಿಲ್ಲಿ ತೋರಿಸೋದಕ್ಕಿಂತ ನೀವು ಅಲ್ಲಿ ಹೋಗಿ ನೋಡದೆ ಒಳ್ಳೇದು ಅಂತ ಕಾಣಿಸ್ತದೆ. ಅಂದ್ರೆ ಅಷ್ಟು ಚೆನ್ನಾಗಿ ಕಾಣ್ತದೆ ಅಂತ ಹೇಳೋದು ನಾನು. ಹಾಗೆ ನೋಡಿ, ತಾಜ್ ಮಹಲ್ ಇದನ್ನ ತಯಾರಿಸಲಿಕ್ಕೆ 8 ವರ್ಷ ಬೇಕಾಗಿದೆ ಅಂತೆ ಅವರಿಗೆ. 42 ರೀತಿಯ ಶಂಖ ಮತ್ತು ಚಿಪ್ಪುಗಳಿಂದ ತಯಾರಿಸಲಾಗಿದೆ ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿದೆ. ಇದನ್ನಂತೂ ನೋಡುವಾಗನೇ ನಾವು ಒಮ್ಮೆ ಅಲ್ಲಿ ಬಂದಾಗನೇ ಆಯ್ತು. ಅದೇ ರೀತಿ ನೋಡಿ, ಇಲ್ಲಿ ಅನೇಕ ರೀತಿಯ ಚಿಪ್ಪುಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ನೀವು ಮೈಸೂರಿಗೆ ಹೋಗುವಾಗ ಚಾಮುಂಡಿ ಬೆಟ್ಟಕ್ಕೆ ಎಲ್ಲಿಯಾದ್ರೂ ಹೋದ್ರೆ, ಹೋಗುವ ದಾರಿಯಲ್ಲೇ ಈ ಮ್ಯೂಸಿಯಂ ಸಿಗ್ತದೆ. ಒಮ್ಮೆ ಇದಕ್ಕೆ ಭೇಟಿ ಕೊಡಿ. ಅವರಿಗೂ ಕೂಡ ನಾವು ಒಂದು ಸಪೋರ್ಟ್ ಮಾಡಿದಾಗೆ ಆಗ್ತದೆ. ಅದೇ ರೀತಿ ನಿಮ್ಗೂ ಕೂಡ ಯಾವ ತರದ್ದೆಲ್ಲ ಮಾಡ್ಕೊಂಡಿದ್ದಾರೆ ಇಲ್ಲಿ ಅಂತ ನೋಡ್ಲಾಗ್ತದೆ. ಇದೆಲ್ಲ ಮಾರಾಟಕ್ಕಿರೋದು. ಈ ದೀಪ ಅಂತೂ ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ಅನೇಕ ರೀತಿಯ ರಬ್ಬರ್ ಬ್ಯಾಂಡ್ಸ್ ಎಲ್ಲ ಇವರು ಮಾಡಿ ಸೇಲ್ ಮಾಡ್ತಾ ಇದ್ದಾರೆ. ಹಾಗೆ ನೋಡಿ, ಅನೇಕ ರೀತಿಯ ಚಿಪ್ಪುಗಳು ಕೂಡ ಇಲ್ಲಿದೆ. ಎಷ್ಟು ಸುಂದರವಾಗಿದೆ ಅಲ್ಲ. ನೋಡಿ, ಈ ಚಿಪ್ಪಂತೂ ನನಗೆ ತುಂಬಾ ಖುಷಿ ಆಯ್ತು. ಇವರಿಗೆ ನಮ್ಮ ಸಪೋರ್ಟ್ ಅಗತ್ಯ. ಆದ್ರಿಂದ ಹೇಳ್ತೇನೆ, ನಿಮ್ಗೆ ಪುರ್ಸೊತ್ತಾದ್ರೆ ಒಂದ್ ಗಳಿಗೆ
ಈ ಆರ್ಟ್ ಮ್ಯೂಸಿಯಂ ಒಳಗಡೆ ಹೋಗಿ ಇಲ್ಲಿ ಕೂತು ಅನೇಕ ಸೆಲ್ಫಿಗಳನ್ನು ಕೂಡ ನೀವು ತಗೋಬಹುದು. ಹಾಗೆ ಎಲ್ಲವನ್ನ ನೋಡಿ ನಾನೀಗ ಹೊರಗಡೆ ಬರ್ತಾ ಇದ್ದೇನೆ. ಎಷ್ಟು ಸುಂದರವಾಗಿತ್ತಲ್ಲ! ನೀವು ಒಮ್ಮೆ ಅವಕಾಶ ಸಿಕ್ಕರೆ ಇದನ್ನ ಖಂಡಿತ ಮಿಸ್ ಮಾಡ್ಕೋಬೇಡಿ. ನೀವು ಹೋಗುವುದಷ್ಟೇ ಅಲ್ಲ, ಅವ್ರಿಗೆ ಒಂದು ರೀತಿಯ ಸಪೋರ್ಟ್ ಅಂತ ಆಗ್ತದೆ. ಈ ವ್ಲಾಗ್ ಅನ್ನ ನೋಡಿದ್ರಲ್ಲ, ನಿಮ್ಗೆ ಏನನ್ಸಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇನ್ನು ಅನೇಕ ಒಳ್ಳೊಳ್ಳೆ ವ್ಲಾಗ್ ಅನ್ನ ನಾನು ಹಾಕ್ತೇನೆ. ಹಾಗೆ ನಂಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವ್ಲಾಗ್ ಅನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನ ನಿಮ್ಗೆ ಹೊಸ ವ್ಲಾಗ್ ನೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.